में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन सुबह 12:40 से दोपहर 1 बजे तक सिर्फ जनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಮೋಕ್ಷದ ಪ್ರಾಪ್ತಿಗೆ ಇವೆಲ್ಲ ಸಾಧನಗಳಿದಾವೆ. ಸಾಧ್ಯದ ಸಿದ್ಧಿಗಾಗಿ ಸಾಧನಗಳನ್ನು ಸಾಧನೆ ಮಾಡೋದು ಕೂಡ ಅನಿವಾರ್ಯವಾಗಿದೆ. ಸಿದ್ಧಿಗಾಗಿ ಸಾಧನೆ ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಳಬೇಕು. ಮೋಕ್ಷದ ಪ್ರಾಪ್ತಿಗಾಗಿ ಈ ಸಾಧನಗಳನ್ನು ಅನಿವಾರ್ಯವಾಗಿ ಪಾಲಿಸಬೇಕು. ಅದು ಬೇಕಾದರೆ ಸ್ವಲ್ಪ ಕಮ್ಮಿ ಜ್ಞಾನ ಇದ್ದರೂ ಪರವಾಗಿಲ್ಲ, ಏನಿಲ್ಲ. ಜ್ಞಾನ ಅಂತೇಳಿ ನೀವು ದಿನ ರಾತ್ರಿ ಅದನ್ನಷ್ಟನ್ನು ಪ್ರಾಕ್ಟಿಕಲ್ ಚೆನ್ನಾಗಿರಬೇಕು. ಥೋರಿ ಚೂರು ಹೆಚ್ಚು ಕಡಿಮೆ ಆದರೆ ನಡೀತದೆ. ಏನಾಗ್ತದೆ? ಥೋರಿ ಅಂದ್ರೇನು? 4 ಮೊಳ, ಈ ಗ್ರಂಥದಲ್ಲಿ ಬರೆದರೆ 4 ಮೊಳ ದಾರಿಯನ್ನು ನೋಡಿಕೊಂಡು ದಿನದಲ್ಲಿ ಮುನಿಗಳಿಗೆ ವಿಹಾರ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದಕ್ಕೆ ಈರಿಯಾ ಸಮಿತಿ ಅಂದ್ರೆ ಅದಷ್ಟೆಲ್ಲ ನಮಗೆ ಥೋರಿ ತಲೆಯಲ್ಲಿ ಬರಲ್ಲ. ಏನು ಬರಲ್ಲ? 4 ಮೊಳ ದಿನದಲ್ಲಿ ನೋಡಿಕೊಂಡು ಜೀವ ಜಂತು ರಕ್ಷಣೆ ಮಾಡ್ಕೊಡ್ಬೇಕಂತ ಹೇಳಿದ್ರಲ್ಲ, ಅದನ್ನು ಪಾಲನೆ ಮಾಡೋದು. ಅದ್ರಾಗೇನು ದೋಷ ಇಲ್ಲ. ಇದು ಇಲ್ಲದೇ ಇದ್ರೂ ಪರವಾಗಿ ಈರಿಯಾ ಸಮಿತಿ ಶಬ್ದದ ನೆನಪು ಇಲ್ಲದಿದೆ, ಆ ಶಬ್ದ ಬರದೇ ಇದ್ರೂ ಚಿಂತೆ ಇಲ್ಲ. ಹಾಗೇ ಹಿಂದೊಬ್ಬರು ನೋಡ್ರಿ, ರುದ್ರನಿಗೆ 11 ಅಂಗಗಳ ಜ್ಞಾನ ಇತ್ತಂತ. 14 ಪೂರ್ವದಲ್ಲಿ 9 ಪೂರ್ವಗಳ ಜ್ಞಾನವನ್ನು ಕೂಡ ಪಡ್ಕೊಂಡಿದ್ರು. ಯಾರು? 10ನೇ ಪೂರ್ವದಲ್ಲಿ ಪ್ರವೇಶ ಆಗ್ತಾ ಇದ್ರು. ಆದರೂ ಅವರು ತಮ್ಮ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕೆ ಅಸಮರ್ಥರಾದರು. ಏನಾದ್ರ? ಅದೇ ಕುಂದ ಆಚಾರ್ಯ ಭಗವಂತರು ಹೇಳ್ತಾರೆ, ಒಬ್ಬರು ಶಿವಭೂತಿಯಂತೆ ಮುನಿಗಳಿದ್ರಂತೆ. ಯಾರಿದ್ರಂತೆ? ಕೇಳಿದ್ರ ನೀವು? ನಾವೇನು ಕೇಳಿಲ್ಲ ನೋಡ್ರಿ. ಎಲ್ಲ ಹಿಂಗೆ ನಿಮ್ಮಂಥವ್ರು ಯಾರೋ ಹೇಳಿದ್ವಿ. ಕೇಳಿದಾರ? ಒಳ್ಳೇದಾಯ್ತು ನೋಡ್ರಿ. ಅದಕ್ಕಾಗಿ ಆ ಶಿವಭೂತಿ ಮುನಿಗಳಿಗೆ, ಮುನಿ ಆಗಬೇಕಿದ್ರೆ ಮೊದಲೇ ಶಿವಭೂತಿ ಅಂತ ಒಬ್ಬರು ಶ್ರಾವಕರು ಇದ್ದರಂತೆ. ಆಚಾರ್ಯರ ಸಂಘದಲ್ಲಿ ಬಂದರು. ಬಂದಾಗ ಅವರಿಗೆ ಬಹಳ ಜನ ಮುನಿಗಳು ಹೇಳಿಕೊಟ್ರು. ನಮೋಕಾರ ಮಂತ್ರಗಳನ್ನೆಲ್ಲ ಹೇಳ್ಕೊಟ್ರಂತೆ. ಮಹಾರಾಜರೇ, ನೀವು ನಮೋಕಾರ ಮಂತ್ರ ಹೇಳ್ರಿ, ನಮೋಕಾರ ಮಂತ್ರ ಹೇಳ್ರಿ. ಬಯ್ಯಾಜಿ ಅಂದರೆ ಶ್ರಾವಕರಿಗೆ, ಶಿವಭೂತಿ ಶ್ರಾವಕ, ನೀವು ನಮೋಕಾರ ಮಂತ್ರ ನಮೋ ಅರಿಯಂತಾಣಂ, ನಮೋ ಅರಿಯಂತಾಣಂ ಮತ್ತೆ ಹೇಳ್ರಿ. ಬರಂಗಿಲ್ಲ. ಬಹಳ ವರ್ಷಗಳು ಕಳೆದು ಆಗಿಲ್ಲ. ಕಡೆಗೆ ಅವರ ಗುರುಗಳು, ಏನು ನಡೀತೈತದ? ಯಾತಕ್ಕೆ ಬರ್ತೀವಿ? ನಿನ್ನೆ ಏನು ಹೇಳಿದವ ನಿಮ್ಗೆ?
ನೆನಪಿಟ್ಗೈತ್ಲೆ ನೆಟ್ಟು ಕೂತ್ ಕೇಳಬೇಕು. ಹಾಂ, ಅದೆಲ್ಲ ಬಿಡು, ಅದೆಲ್ಲ ಬಿಟ್ಟು ಸುಮ್ಮನೆ ಹಾಂ ತೆಗೆದಿಟ್ಟು ಇತ್ಲಾಗ ಮುಖ ಹಾಕಿ, ಹಾಂ ಈ ಕಡೆ ಮುಖ ಹಾಕಿ ಕೇಳಬೇಕು. ಆವಾಗ ಏನಾತಂತ ಆಚಾರ್ಯ ಮಹಾರಾಜರು ವಿಚಾರ ಮಾಡಿದ್ರು. ಬಹಳ ದೂರದೃಷ್ಟಿ ಇತ್ತು ಅವರಿಗೆ, ಅಪಾರ ಜ್ಞಾನನೂ ಇತ್ತು. ಏನಿತ್ತು? ಆದರೆ ಇವರು ಬಹಳ ಭದ್ರ ಪರಿಣಾಮಿ ಇದಾರ, ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋರಿದ್ದಾರೆ ಅಂಥೇಳಿ ವಿಚಾರ ಮಾಡಿ ಮುನಿ ದೀಕ್ಷೆ ಕೊಡೋಕ್ಕೆ ತಯಾರಾದರು. ಸಂಘದಲ್ಲಿ ಬಹಳಷ್ಟು ಸಾವಿರಾರು ಜನ ಮುನಿಗಳಿದ್ದರು. ಅವರೆಲ್ಲ ಅಂದ್ರೆ ಮಹಾರಾಜರೇ ದೀಕ್ಷೆ ಕೊಡಬೇಡ್ರಿ ಇವರಿಗೆ. ಯಾರಿಗೆ? ಶಿವಭೂತಿಗೆ ದೀಕ್ಷಾ ಕೊಡಬೇಡ್ರಿ. ಬಹಳಷ್ಟು ಜನ ಸಾಧು ಅಂದರು. ಮಹಾರಾಜರ ನಾವು ಶಿವಭೂತಿಗೆ ನಮೋಕಾರ ಮಂತ್ರ ಬರಲ್ಲ, ನೀವು ಸುಮ್ಮನೆ ಅವ್ರಿಗೆ ಯಾಕೆ ದೀಕ್ಷೆ ಕೊಡ್ತಾಯಿದ್ದೀರಿ? ಆ ದೀಕ್ಷೆ ಕೊಟ್ಟು ಏನು ಮಾಡೋರವರು? ನಾಳೆ ನಿಮ್ಮಂಥ ಶ್ರಾವಕರು ಬಂದರೆ ಏನು ಹೇಳಾರ? ಮತ್ತು ಏನು ಅವ್ರು ಏನು ಹೇಳಾರ? ಮಹಾರಾಜರಿಗೆ ನಮೋಕಾರ ಮಂತ್ರ ಬರಲ್ಲ, ಮಹಾರಾಜರಾಗಿಬಿಟ್ಟಾರ, ದೀಕ್ಷೆ ಕೊಡಬೇಡ್ರಿ ಅಂತಂದರು. ನಾವು ವರ್ಷಗಟ್ಟಲೆ ಹೇಳ್ಕೊಟ್ಟಿವಿ ಅಂದರು, ಅವ್ರಿಗೆ ಬರೋಂಗಿಲ್ಲ. ಆದ್ರೆ ಅವ್ರು ಅಂದರು ನಿಮಗೆ ಬರ್ತಾವ ಇಲ್ಲ. ಆಚಾರ್ಯ ಭಗವಂತರು ಅಂದರು ನಿಮಗೆ ನಮೋಕಾರ ಮಂತ್ರ ನಮಗೆಲ್ಲ ಬರುತ್ತೆ ರೀ ಮಹಾರಾಜರ, ನಾವು ಎಲ್ಲ ಕಲ್ತೀವಿ, ಎಲ್ಲ ಶಾಸ್ತ್ರಗಳು ಓದಿ ದೊಡ್ಡ ಪಾಂಡಿತ್ಯನ ಪಡ್ಕೊಂಡಿವಿ ನೋಡಿ. ನಿಮಗೆ ಗೊತ್ತೈತಲ್ಲ ನಾವೆಲ್ಲ ಎಷ್ಟು ಕಂಠಸ್ಥ ಐತೆ, ದೊಡ್ಡ ದೊಡ್ಡ ಸಿದ್ಧಾಂತ, ವ್ಯಾಕರಣ, ನ್ಯಾಯ, ಸಾಹಿತ್ಯ ಎಲ್ಲ ನಮ್ಮ ಜ್ಞಾನ ಐತೆ. ಹೌದಾ? ಹಾಗಾದ್ರೆ ನಿಮಗೆ ಬರ್ತದಂದ್ರೆ ನೀವು ಇರಲ್ಲ, ಅವ್ರಿಗೆ ಬರ್ತಿದ್ರೆ ನಿಮ್ಗೆ ಯಾಕೆ ಅಷ್ಟು ತಲೆ ಬಿಸಿ? ನಿಮಗೆ ಯಾಕೆ ತಲೆ ಕೆಡಿಸ್ಕೊತೀರಿ? ನೀವು ಯಾಕೆ ಅವ್ರ ಬಗ್ಗೆ ವಿಚಾರ ಮಾಡ್ತೀರಿ? ಮತ್ತಿನ್ನು ಆಚಾರ್ಯ ಭಗವಂತರ ಮುಂದೆ ಇನ್ನೇನು ಹೇಳೋದು? ಅದರ ಮನುಷ್ಯನಾಗಂತೂ ಇದು ಕೆಟ್ಟದಾತೈತಿ. ಈಗ ಏನಾತೈತೆ? ಹಾಂ ಅಂತ ವಿಚಾರ ಮಾಡಿ ಮನಸ್ಸಿನಾಗ ಇದಂತೂ ಕೆಟ್ಟದ್ದಾಗ್ತೈತೆ ಅಂಥೇಳಿ ಆಹಾರವನ್ನು ನಾಳೆ ಅವ್ರಿಗೆ ದೀಕ್ಷೆ ಕೊಡೋದ. ಏನಾದರೂ ನಾವೇನು ಮಾಡೋಕ್ಕಾಗಲ್ಲ, ಕೊಡ್ತಾರೆ, ಕೊಟ್ಕೊಳ್ಳಿ, ದೊಡ್ಡವರು ಅವರು ಯಾರ. ನಾವು ಅವ್ರಿಗೇನು ಹೇಳೋದು? ಏನು ಹೇಳೋದ? ಹೇಳಿ ನೋಡಿದ್ರೆ ಆಗಲ್ಲ ಅಂದಮೇಲೆ ಇನ್ನೇನು ಹೇಳೋದ? ಬಿಡಲಿ, ಏನಾರು ಮಾಡಲಿ ತಗೊಳ್ರಿ. ಆವಾಗ ದೀಕ್ಷಾ ಕೊಟ್ಟರು ಅಂತ ಆತು. ದೀಕ್ಷಾ ಕೊಟ್ಟು ಗುರುಗಳಂದರು ಶಿವಭೂತಿ ಮುನಿಗಳಿಗೆ ಏನಂತಂದ್ರೆ ಅಷ್ಟ ಪ್ರವಚನ ಮಾತ್ರಿಕದ ಜ್ಞಾನ ಆಗಬೇಕು ಅಂತ ಹೇಳಾರ. 5 ಮಹಾವ್ರತ ಎಲ್ಲ ಹೇಳಿದರು, ಅಹಿಂಸೆ, ಸತ್ಯ, ಅವೆಲ್ಲ ಹೆಸರು ಗೊತ್ತಿಲ್ಲ ಅವರಿಗೆ. ಜೀವದ ಹಿಂಸೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಇನ್ನು ಯಾರನ್ನು ಎಲ್ಲವರನ್ನು ಅಕ್ಕ ತಂಗಿ ತಾಯಿ ಹೀಗೆಲ್ಲ ನೋಡ್ಕೊಳ್ಳೋದು, ಒಳ್ಳೆಯ ಮಗಳಂತೆ ಒಳ್ಳೆಯ ಭಾವನೆ ನೋಡೋದು ಅಂತಂದ್ರೆ. ಹಾಂ ಅದೆಲ್ಲ ಆಯಿತು. ಯಾವುದು ಪರಿಗ್ರಹ ಇಟ್ಕೊಳ್ಳೋದೇ ಇರೋದು ಅಂಥದ್ದು. ಏನು ಇಟ್ಕೊಳ್ಳೋದೇ ಇರೋದು? ಯಾವುದು 10 ಪ್ರಕಾರದ ಪರಿಗ್ರಹದಾಗ ಏನನ್ನೂ ಇಟ್ಕೊಳ್ಳೋದೇ ಇರೋದು. ಹಾಂ ಅದೆಲ್ಲ ಆಯಿತು. ಇನ್ನು 5 ಸಮಿತಿ ಮತ್ತು 3 ಗುಪ್ತಿ, ಇದಕ್ಕೆ ಅಷ್ಟ ಪ್ರವಚನ ಮಾತ್ರಿಕಾ ಅಂತ ಹೇಳ್ತಾರೆ. ಈರ್ಯಾ ಸಮಿತಿ ಶಬ್ದ ಅವ್ರಿಗೆ ಬರಲ್ಲ. ಗುರುಗಳು ಹೇಳಿದ್ರು ಈರ್ಯಾ ಸಮಿತಿ ಶಬ್ದ ಅವ್ರಿಗೆ ಆಗಲ್ಲ. 4 ಮೊಳ ರಸ್ತೆ ನೋಡಿಕೊಂಡು ದಿನದಲ್ಲಿ ನಡ್ಕೊಂಡು ಹೋಗೋದು ಅಂತ ಅಂದರು. ತಾವು ಹೇಗೆ ಹೇಳ್ತೀರ ಹಾಗೆ ಮಾಡ್ತೀವಿ ಮಹಾರಾಜ್. ಹೇಗೆ ಆಚಾರ್ಯ ಭಗವಂತರು ತಾವು ಹೇಳ್ತೀರ ಹಾಗೆ. ಈರ್ಯಾ ಭಾಷಾ ಸಮಿತಿ, ಬಾಯಿಂದ ರಾಕಾರ ಮಾಕಾರ ಶಬ್ದಗಳನ್ನು ಉಪಯೋಗ ಮಾಡಬಾರದು. ಹಾಗೆ ತಾವು ಹೇಳ್ದಂಗೆ ಮಾಡ್ತೀವಿ ಮಹಾರಾಜ. ಆ ಭಾಷಾ ಸಮಿತಿ ಬಂದಿಲ್ಲ, ಏಷಣ ಸಮಿತಿ ಹೆಸರು ಬರಲ್ಲ. ಶ್ರಾವಕರ ಮನೆಗೆ ಹೋಗೋದು, ಯಾರ ಕೃತಕಾರಿತ ಅನುಮೋದನೆ ಇಲ್ಲದೆ ಅವ್ರ ಮನೆಗೆ ಹೋದಾಗ ಅವ್ರು ಏನು ನವದಾ ಭಕ್ತಿಯಿಂದ ಆರು ಕೊಡ್ತಾರೆ, ಕೈಲಿ ಬಂದದ್ದ ನೋಡಿ ಶೋಧನೆ ಮಾಡಿ ಆರು ತಗೊಳ್ಳೋ ಏಷಣ ಸಮಿತಿ. ಏನಾದ್ರು ತಗೊಳ್ಳೋದು ಇಡೋದಾದ್ರೆ ಇದಕ್ಕೆ ಆದಾ ನಿಕ್ಷೇಪ ಸಮಿತಿ ಹೆಸರು ಬರಲ್ಲ. ಮಹಾರಾಜರಿಗೆ ಇದು ಗೊತ್ತಾಯ್ತು. ಅವ್ರಿಗೇನು ಶಾಸ್ತ್ರ ಓದಕ್ಕಂತೂ ಏನು ಬರಲ್ಲ. ಆಯಿತು,
ಶಾಸ್ತ್ರ ಏನು ಬೇ ಯಾರಾದರೂ ಮಹಾರಾಜರು ಹೇಳಿದ್ರು ಆ ಮನೆ ತೊಗೊಂಡು ಬರ್ರಿ ಇಲ್ಲಿ, ಆ ತೊಗೊಂಡು ಬಂದರು. ಅಲ್ಲೊಂದು ದೊಡ್ಡದು ಗ್ರಂಥ ಐತಲ್ಲ ಅದು ತೊಗೊಂಡು ಬರ್ರಿ, ಅದು ಒಂದು ಇನ್ನೊಂದು ಸಣ್ಣದು ಐತಿ ಅದು ತೊಗೊಂಡು ಬರ್ರಿ, ಇನ್ನೊಂದು ಕೆಂಪಂದು ಇದೆ ಅದು ತೊಗೊಂಡು ಬರ್ರಿ, ಇನ್ನೊಂದು ಹಳದಿದು ಐತೆ ತರ್ರಿ ಅಂದ್ರೆ ಹಾಗೆ ತರ್ರಿ. ಅಷ್ಟಕ್ಕೆ ಆದ ನಿಕ್ಷೇಪ ಸಮಿತಿ ತಾವು ಹೇಗೆ ಹೇಳ್ತೀರ ಭಗವಂತರ ಹಾಗೆ ಮಾಡ್ತೀವಿ. ಆಮೇಲೆ ಉತ್ಸರ್ಗ ಸಮಿತಿ ಅಂದರೆ ಮಲ ಮೂತ್ರ ವಿಸರ್ಜನೆ ಮಾಡಾಗ ದೂರ ಆಗಬೇಕು, ಏಕಾಂತ ಆಗಿರಬೇಕು, ಪ್ರಾಸುಕಾಗಿರಬೇಕು. ಅದನ್ನಷ್ಟು ಅಲ್ಲಿ ಹೋಗಿ ಅದನ್ನು ಮಲಮೂತ್ರ ವಿಸರ್ಜನೆ ಮಾಡೋದು. ಇದಕ್ಕೆ ಉತ್ಸರ್ಗ ಸಮಿತಿ. ತಾವು ಹೇಳ್ದಂಗೆ ಮಾಡ್ತೀವಿ ಭಗವಂತರ ಅಷ್ಟೇ. ಎಲ್ಲ ನೀವು ಹೆಂಗೆ ಹೇಳ್ತೀರ ಅಷ್ಟೇ. ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಇಲ್ಲ. ಮಾತಾಡದೇ ಇರೋದಕ್ಕೂ ವಚನಗುಪ್ತಿ ಅಂದಾರ. ಭಾಷಾ ಸಮಿತಿಯಿಂದ ಮಾತಾಡೋದಕ್ಕೂ ಹೇಳಾರ. ಕಡೆಗೆ ವಚನಗುಪ್ತಿ ಮತ್ತು ಆಮೇಲೆ ಕಾಯ ಗುಪ್ತಿ ಅಂದರೆ ಎಷ್ಟು ಹೊತ್ತು ಕಾಲ ಧ್ಯಾನ ಅದು ಇದರ ಕುತ್ಕೊತೀವಲ್ಲ, ಆಗ ಆ ಕಡೆ ಈ ಕಡೆ ಅಲಿಗಾಡೋದಿಲ್ಲ. ನಿಂತರೆ ನಿಂತು ಬಿಡೋದು, ಕುಂತರೆ ಕುಂದ್ರ. ಕಾಯಿಂದ ಶರೀರದಿಂದ ಯಾವ ಕಡೆ ಹಲನ ಚಲನೆ ಮಾಡದೇ ಇರೋದಕ್ಕೆ ಕಾಯಗುಪ್ತಿ ಅಂತ ಹೇಳ. ಇದಕ್ಕೆ ಅಷ್ಟ ಪ್ರವಚನ ಮಾತ್ರಿಕ ಅಂತಾರೆ. ಇವಕ್ಕೆ ಭಾವ ಶ್ರುತ ಕೇವಲಿ ಅಂತ ಹೇಳಾರ. ಏನು ಹೇಳಾರ? ಇಷ್ಟು ಜ್ಞಾನ ಆಯ್ತು ಅಂದ್ರೆ ಮೋಕ್ಷಕ್ಕೆ ಹೋಗ್ಬೋದಂತ ನೋಡ್ರಿ. ಏನಾಗಬೇಕು? ಇಷ್ಟ ಆದ್ರೆ ಆಯಿತು. ಆಮೇಲೆ ಗುರುಗಳಂದರು ನಮೋಕಾರ ಮಂತ್ರ ಅಂತ ಬರಲ್ಲ, ಶಿವಭೂತಿ ಮುನಿಗಳಿಗಂದರು ತುಸ್ಮಸ್ ಭಿನ್ನಮ್ಮ ಅಂತ ಹೇಳ್ರಿ ಅಂತ ಅಂದರು. ಅದು ಹೇಳಕ್ಕೆ ಬರಲ್ಲ. ತುಸ್ ಅಂದರೆ ಬೇಳೆ ಅಲ್ಲ ಸಿಪ್ಪೆ, ಮಾಸ್ ಅಂತಂದರೆ ಬೇಳೆ. ಇವು ಎರಡು ಬೇರೆ ಬೇರೆ ಅಂತಂದರು. ಏನಂದ್ರೆ ಅದನ್ನು ಹೇಳ್ಕೊಟ್ರು. ಅದು ಅವ್ರಿಗೆ ಹೇಳಕ್ಕೆ ಬರಲ್ಲ, ಅರ್ಥ ಸ್ವಲ್ಪ ಮಟ್ಟಿಗೆ ಆತ. ಹಾಗೆ ವರ್ಷ ಕಳೆದು ಮುನಿಯಾಗಿ ಎಲ್ಲ ಮಾಡ್ತಿದ್ರು. ಒಂದಿನ ಒಬ್ಬರು ಶ್ರಾವಕ ಮನೆಗೆ ಹೋಗಿ ಆಹಾರ ಮಾಡಿ ಬರಾಗ ಒಬ್ಬರು ಮನೆಯ ಅಂಗಳದಾಗ ಮರದಲ್ಲಿ, ಮರ ಗೊತ್ತಾ ನಿಮಗೆ? ಮರದಾಗೆ ಬ್ಯಾಳೆ ಕೇರಿ ಬೇಳೆ ಮತ್ತು ಸಿಪ್ಪೆ ಬೇರೆ ಮಾಡ್ತೀವಿ. ಇದೇನು ಅಂತಂದ್ರೆ ಇದು ಬೇಳೆ ಬೇರೆ ಮಾಡ್ತಾರೆ, ಸಿಪ್ಪೆ. ನಮ್ಮ ಗುರುಗಳು ಹೇಳೋದು ಇದೆ, ಆತ್ಮನ ಬೇರೆ ಮಾಡಬೇಕು, ಶರೀರನ ಬೇರೆ ಮಾಡಬೇಕು. ಇವು ಎರಡು ಬೇರೆ ಬೇರೆ ವಸ್ತು. ಅದ್ರ ಒಂದು ಹಾಲು ನೀರು ಬೆರ್ಕೊಂಡವ ಹೋದರು ವನದಲ್ಲಿ ಒಂದು ಜಾಗದಲ್ಲಿ ಧ್ಯಾನದಲ್ಲಿ ಲೀನ ಆಗಿಬಿಟ್ರು. ಇಷ್ಟು ಆತ್ಮ ಬೇರೆ ಶರೀರ ಬೇರೆ, ಇಷ್ಟು ಧ್ಯಾನದಲ್ಲಿ ಲೀನ ಆಗಿಬಿಟ್ರು. ಅಂತರ ಮುಹೂರ್ತ 48 ನಿಮಿಷದೊಳಗೆ ಅವರಿಗೆ ಕೇವಲ ಜ್ಞಾನ ಪ್ರಕಟ ಆತು. ಯಾವ ಜ್ಞಾನ? ಆ ಕೇವಲ ಜ್ಞಾನ ಪ್ರಕಟ ಆದ ತಕ್ಷಣ ಸ್ವರ್ಗದ ದೇವತೆಗಳು 4 ಪ್ರಕಾರದ ದೇವತೆಗಳೆಲ್ಲ ಬಂದರು. ಸ್ವರ್ಗದ ದೇವತೆಗಳು ಸ್ವರ್ಗದಿಂದ ಕೆಳಗಿಳಿದು ಬಂದರು. ಜಯ ಹೋ ಅನಂತ ಪರಮೇಷ್ಠಿ ಭಗವಾನ್ ಕಿ ಜಯ ಹೋ, ಕೇವಲ ಜ್ಞಾನ ಕಿ ಜಯ ಹೋ. ಅಂದರೆ ಭೂತ ಭವಿಷ್ಯ ವರ್ತಮಾನ ದ್ರವ್ಯ ಗುಣ ಪರ್ಯಾಯಗಳನ್ನು ಏಕಕಾಲದಲ್ಲಿ ನೋಡೋ ಅಂಥ ಅನಂತ ಕಾಲ ಹಿಂದಿಂದು ಅನಂತ ಕಾಲ ಮುಂದಿಂದು ಅದೆಲ್ಲ ನೋಡ ತಿಳಿಯಂಥ ಶಕ್ತಿ ಅವರಿಗೆ ಪ್ರಕಟ ಆಯಿತು. 4 ಅಗಾತ್ಯ ಕರ್ಮಗಳನ್ನು ನಾಶ ಮಾಡಿ ಕೈವಲ್ಯವನ್ನು ಪಡ್ಕೊಂಡ್ರು. ಆ ಕೇವಲ ಜ್ಞಾನ ಆದ ಮೇಲೆ ಎಲ್ಲ ಬಂದರು. ದೇವತೆಗಳೆಲ್ಲ ಸ್ವರ್ಗದಿಂದ ದೇವ ದೇವಿಯರೆಲ್ಲ ಜೈಕಾರ ಹೇಳ್ತಾ ಬಂದು ಗಂಧಕುಟಿ ರಚನೆ ಮಾಡಿದರು. ಸಮೋಸರಣದ ಒಂದು ಸಣ್ಣ ಪ್ರತೀಕ. ಸಮೋಸರಣದ 12 ಸಭೆ ಎಲ್ಲ ಇರ್ತವೆ, ಇದರೆಲ್ಲ ಅದೇನು ಇರಲ್ಲ. ಆದರೆ ಆ ಗಂಧಕುಟಿ ರಚನೆ ಆಯಿತು. ಅದರ ಮೇಲೆ ಭಗವಂತ ಅರದ್ ಪರಮೇಷ್ಠಿ ಭಗವಂತರು ವಿರಾಜಮಾನರಾಗಿದ್ದಾರೆ. ಆವಾಗ ಆಚಾರ್ಯ ಮಹಾರಾಜರೆಲ್ಲ ಸಾಮಾಯಿಕ ಮುಗಿಸ್ಕೊಂಡು ಅವರು ಗುರುಗಳು
ಶಿವಭೂತಿ ಮುನಿಗಳ ಗುರುಗಳು ತಮ್ಮೆಲ್ಲ ಶಿಷ್ಯರಿಗೆ ಹೇಳ್ತಾರೆ, ಯಾರೋ ಮಹಾನ್ ಆಚಾರ್ಯರಿಗೆ ಸಾಧಕರಿಗೆ ಕೇವಲ ಜ್ಞಾನ ಆಗೈತೆ, ಕೇವಲ ಜ್ಞಾನ ಪ್ರಕಟ ಆಗೈತೆ, ಇಲ್ಲ ಹೊತ್ತರಲ್ಲ ಅದರಾಗೂ ನಾವು ಎಲ್ಲ ಹೋಗೋಣ ದರ್ಶನ ಮಾಡಿಕೊಂಡು ಅವರನ್ನು ಅನಂತ ಪರಮೇಷ್ಠಿನ ಮತ್ತು ನಮಗೆ ಯಾವಾಗ ಕೇವಲ ಜ್ಞಾನ ಪ್ರಾಪ್ತ ಆಗ್ತದಂತ ಭಗವಂತರಿಗೆ ಕೇಳೋಣ, ನಡೀರಿ ಹೋಗೋಣಂತ ಶಿಷ್ಯರಿಗೆಲ್ಲ ಹೇಳಿದರು. ಶಿಷ್ಯರೆಲ್ಲ ಒಟ್ಟಾಗಿ ಗುರು ಜೊತೆಗೆ ಗಂಧಕುಟಿಯಲ್ಲಿ ಹೋದರು. ಅರ್ಹತ್ ಪರಮೇಷ್ಠಿ ಅಲ್ಲಿ ಹೋಗಿ ನೋಡ್ತಾರೆ, ಈತು ನಮ್ಮ ಶಿವಭೂತಿ ಮುನಿಗಳ ಯಾರ ನಮ್ಮ ಶಿವಭೂತಿ ಮುನಿಗಳು ಯಾರಿಗೆ ನಮೋಕಾರ ಮಂತ್ರ ಬರುತ್ತಿರಲ್ಲ, ಏನು ಬರುತ್ತಿರಲ್ಲ, ನಮೋಕಾರ ಮಂತ್ರ ಹೇಳಕ್ಕೆ ಬರುತ್ತಿರಲ್ಲ, ಅವ್ರಿಗೆ ನೆನಪಿರುತ್ತಿರಲ್ಲ. ಇವತ್ತು 3 ಲೋಕವನ್ನು 3 ಕಾಲವನ್ನು ದ್ರವ್ಯ ಗುಣ ಪರ್ಯಾಯ ಎಲ್ಲ ತಿಳಿದಾರೆ. ಯಾರ್ಯಾರು ಮುನಿಗಳು ವಿರೋಧ ಮಾಡಿದ್ರ ದೀಕ್ಷಾ ಕೊಡಬೇಡ್ರಿ ಮಹಾರಾಜರ ಅಂತ ಅವರೆಲ್ಲ ಕಿವಿ ಹಿಡ್ಕೊಂಡ್ರು. ತಪ್ಪಾತು ಭಗವಂತರೇ, ಕ್ಷಮಾ ಮಾಡ್ರಿ, ನಮ್ಮನ್ನು ಏನು ಮಾಡ್ರಿ, ನಮ್ಮನ್ನು ಕ್ಷಮಿಸ್ರಿ, ನಾವು ಭಾಳ ಅಪರಾಧಿಗಳದೆವು, ನಮ್ಮನ್ನು ಕ್ಷಮಾ ಮಾಡ್ರಿ, ನಾವು ಇಷ್ಟು ತಪ್ಪು ಮಾಡಿಬಿಟ್ಟಿವಿ, ನಮಗಿನ್ನು ಮುಂದೆ ಕ್ಷಮಾ ಮಾಡ್ರಿ, ನಮ್ಮದು ಕಲ್ಯಾಣಕ್ಕೆ ಉಪದೇಶ ಹೇಳ್ರಿ ಭಗವಂತರೇ. ಇನ್ನೇನು ಮಾಡೋಕ್ಕೆ ಸಾಧ್ಯ ರೀ? ಕೇಳಿಕೊಂಡು ಆ ದಿವ್ಯ ದನಿಯನ್ನೆಲ್ಲ ಕೇಳಿದರು. ಇನ್ನು ಉಳಿದೆಲ್ಲ ಮುನಿಗಳು ತಮ್ಗೆ ಯಾವಾಗ ಕೇವಲ ಜ್ಞಾನ ಆಗ್ತದೆ, ಮೋಕ್ಷ ಯಾವಾಗ ಆಗ್ತದೆ, ಏನು ಎಲ್ಲ ಕೇಳಿ ತಿಳ್ಕೊಂಡು ಮುಂದೆ ಅವರಂತೂ ಸಿದ್ಧತ್ವ ಶುದ್ಧತ್ವ ಪಡ್ಕೊಂಡ್ರು. ಯಾರು? ಶಿವಭೂತಿ ಮುನಿಗಳು. ಅದಕ್ಕಾಗಿ ಆದರೆ ಇಷ್ಟೊಂದು 11 ಅಂಗ 14 ಪೂರ್ವ ಜ್ಞಾನ ಆದ ಮೇಲೂ ಕೂಡ ಅವರಿಗೆ ತಮ್ಮ ಇಷ್ಟ ಕಾರ್ಯ ಸಿದ್ಧಿ ಮಾಡ್ಕೊಳ್ಳೋಕೆ ಆಗಲ್ಲ. ಯಾಕೆ ಅಂದರೆ ತಮ್ಮ ಉದ್ದೇಶ ಬೇರೆ ದಾರಿಗೆ ಹೋದರು. ಸಾಧನ ಮಾಡಿದ್ರು, 11 ಅಂಗ 14 ಪೂರ್ವದಲ್ಲಿ 9 ಪೂರ್ವದ, ಅಷ್ಟು ಸುಲಭವಿಲ್ಲ, ಅಷ್ಟೆಲ್ಲ ಮಾಡಿದರು. ಮತ್ತು ಅದಕ್ಕಾಗಿ ನಮ್ಮದು ಗುರು ಮತ್ತು ಗುರಿ ಎರಡೂ ಸರಿಯಾಗಿರಬೇಕು. ಏನಾಗಿರಬೇಕು? ಗುರಿ ಮತ್ತು ಗುರು ಎರಡೂ ಸರಿ ಇದ್ದರೆ ನಮ್ಮದು ಕಲ್ಯಾಣ ಆಗಕ್ಕೆ ಸಾಧ್ಯ. ಇಲ್ಲವಾದರೆ ಹಿಂಗೇನ ಸುತ್ತೋದು. ಈಗ ಅದಕ್ಕೆ ನೋಡ್ರಿ ಶಿವಭೂತಿ, ಅದಕ್ಕೆ ಭಾಳ ಜ್ಞಾನದಿಂದ ಬೆನ್ನು ಹತ್ತಬೇಡ್ರಿ. ಮೋಕ್ಷವನ್ನು ಪಡ್ಕೊಳ್ಳೋಣ. ಅಹಿಂಸಾ ಪರಮೋ ಧರ್ಮ. परम पूज संत शिरोमणि आचार्य भगवान विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन सुबह 12:40 से दोपहर 1 बजे तक सिर्फ जनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचन जिला, विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला, विजयपुर, कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।